ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರು ಹೊಸ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಸೈಡಿದ್ದು. ಸೊ ಇಲ್ಲಿ ಎಲ್ಲರಿಗೂ ಒಂದು ಅನಿಸ್ತದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಕಂಟೆಸ್ಟೆಂಟ್ಗಳಿದಾರಲ್ಲ, ಅವರಿಗೆ ಸುಮ್ಮನೆ ಧರ್ಮಕ್ಕೆ ಆಟ ಆಡ್ತಿದ್ದಾರೆ ಅವರು, ಅಥವಾ ಲಾಸ್ಟ್ ಫಿನಾಲೆಯಲ್ಲಿ ಬಂದ ದುಡ್ಡು ಮಾತ್ರ ನಾವು ಒಬ್ಬನಿಗೆ ಮಾತ್ರ ಸಿಗುದು ಪಾಪ. ಬಾಕಿಯವರಿಗೆ ದುಡ್ಡೇ ಇಲ್ಲ, ಸುಮ್ಮನೆ ಒಂದು ಫೇಮ್ಗೋಸ್ಕರ ಆಡ್ಬೋದು ಅಂತೇಳಿ ತುಂಬಾ ಜನರಿಗೆ ಅನಿಸ್ತದೆ. ಅರ್ಥ ಆಯ್ತಾ? ಸೊ ಇದಕ್ಕೊಂದು ನಾನು ಕರೆಕ್ಟಾಗಿ ಆನ್ಸರ್ ಹೇಳ್ತೇನೆ ನಿಮಗೆ. ಬಿಗ್ ಬಾಸ್ ಮನೆಯಲ್ಲಿ ಉಂಟಲ್ಲ, ಫಿನಾಲೆಯಲ್ಲಿ ವಿನ್ ಆದ ವ್ಯಕ್ತಿಗಳಿಗೆ 50 ಲಕ್ಷ ರೂಪಾಯಿ ಸಿಗ್ತದೆ. 50 ಲಕ್ಷದಲ್ಲಿ 30% ಟ್ಯಾಕ್ಸ್ ಜಾಸ್ತಿ ಕಟ್ಟಾಗಿ ಅವರ ಕೈಗೆ ಒಂದು ಅಷ್ಟೇನು ಜಾಸ್ತಿ ಸಿಗಲ್ಲ, ಒಂದು 30-35 ಲಕ್ಷ ತನಕ ಸಿಗ್ತದೆ. ಅದು ಬಿಟ್ಟರೆ ಎಲ್ಲ ಟ್ಯಾಕ್ಸ್ ಹೋಗ್ತದೆ. ಸೊ ಇದು ಒಬ್ಬರಿಗೆ ಸಿಗ್ತದೆ. ಅದು ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹಾಗಾದ್ರೆ ಧರ್ಮಕ್ಕೆ ಇರುವುದಾ? ಅವರಿಗೇನು ದುಡ್ಡೇ ಇಲ್ವಾ ಅಂತ ನಿಮಗೆ ಅನಿಸ್ಬೋದು. ಸೊ ಇವರಿಗೆ ಉಂಟಲ್ಲ, ಪ್ರತಿ ದಿನ ಇಷ್ಟು ಸಂಬಳ, ಇಷ್ಟು ಸ್ಯಾಲರಿ ಅಂತ ಹೇಳಿ ಫಿಕ್ಸ್ ಆಗ್ತದೆ. ಸೊ ಅಲ್ಲಿ ಯಾರೂ ಅಷ್ಟು ಜನ ಇರ್ತಾರಲ್ಲ, ಯಾರು ಫ್ರೀ ಆಗಿ ಅಂತೂ ಆಟ ಆಡ್ತಿಲ್ಲ. ಪ್ರತಿಯೊಬ್ಬರಿಗೂ ಒಂದು ದಿನಕ್ಕೆ ಇಷ್ಟು ಸಂಬಳ ಅಂತ ಹೇಳಿ ಅವರಿಗೆ ಸ್ಯಾಲರಿ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗುದು. ಇಲ್ಲಿ ನೋಡುವ ನಮಗೆ ಮಾತ್ರ, ವೀಕ್ಷಕರಿಗೆ ಏನಿಲ್ಲ ಬಿಟ್ರೆ ಅವರಿಗೆ ದುಡ್ಡು ಸಿಗ್ತದೆ, ಫೇಮ್ ಸಿಗ್ತದೆ, ಎಲ್ಲನೂ ಸಿಗ್ತದೆ. ಗೊತ್ತಾಯ್ತಾ? ಬಿಗ್ ಬಾಸ್ ಅಂತ ಹೇಳಿದ್ರೆ ಅಷ್ಟು ಸಾಮಾನ್ಯ ಇದಲ್ಲ. ಸೊ ಇದು ಇವತ್ತಿಗೆ ನಾನು ನೋಡ್ಕೊಂಡು ಹೋಗೋದಾದ್ರೆ ಯಾರಿಗೆ ಎಷ್ಟು ಸ್ಯಾಲರಿ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಅಶ್ವಿನಿ ಅವರಿಗೆ ತಿಂಗಳಲ್ಲಿ 80,000, ಒಂದು ವಾರಕ್ಕೆ 80,000 ಸ್ಯಾಲರಿ ಸಿಗ್ತದೆ ಅಶ್ವಿನಿ ಅವರಿಗೆ. ಸೊ ಯಾಕೆ ಅಂತ ಹೇಳಿದ್ರೆ ಇವರೊಂದು ಹಳೆಯ ನಟಿ, ತುಂಬಾ ಫೇಮಸ್ ಆದ ವ್ಯಕ್ತಿ. ಸೊ ಬಿಗ್ ಬಾಸ್ ಮನೆಗೆ ಎಲ್ಲರೂ ಅಷ್ಟು ಸ್ಟ್ರಾಂಗ್ ಇದ್ದವರೆಲ್ಲ ಬರ್ಲಿಕ್ಕೆ ಒಪ್ಪಲ್ಲ. ಸೊ ಹಾಗಾಗಿ ಇವರಿಗೆ ಜಾಸ್ತಿ ಸ್ಯಾಲರಿ ಕೊಡ್ತಿದ್ದಾರೆ ಒಂದು ವಾರಕ್ಕೆ. ಇದು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ರೆ ಸ್ಯಾಲರೀಸ್ ಜಾಸ್ತಿ ಆಗ್ತದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಿಷಾ ಅವಳಿಗೆ 50,000, ವಾರಕ್ಕೆ 50,000 ಸಿಗ್ತದಿದೆ. ನೆಕ್ಸ್ಟ್ ರಾಶಿಕಾಗೆ 60,000 ಅಂತ ಹೇಳಿದ್ರೆ, ಈ ರಾಶಿಕ ಸಹ ಒಂದು ಮೂವಿಯಲ್ಲೆಲ್ಲ ಆಕ್ಟ್ ಮಾಡ್ಕೊಂಡು ಬಂದವಳು, ಹಾಗಾಗಿ ಇವರಿಗೆ ಸ್ವಲ್ಪ ಜಾಸ್ತಿ ಇದೆ. ರಿಷಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಯಾಲರಿ ಕೊಡ್ತಿದ್ದಾರೆ. ನೆಕ್ಸ್ಟ್ ರಕ್ಷಿತಾ ಅವರಿಗೆ 50,000 ಸ್ಯಾಲರಿ ಸಿಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ. ಇವರು 3 ಜನಕ್ಕೆ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವಳಿಗೆ 50,000. ಯಾಕಂತ ಹೇಳಿದ್ರೆ ಇವಳು ಅಷ್ಟು ಸೋಷಿಯಲ್ ಮೀಡಿಯಾದಿಂದ ಬಂದ ಕಾರಣದಿಂದಾಗಿ ಸೀರಿಯಲ್ ಎಲ್ಲ ಆಕ್ಟಿಂಗ್ ಎಲ್ಲ ಮಾಡಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಸ್ಯಾಲರಿ ಇವರಿಗೆ. ನೆಕ್ಸ್ಟ್ ಕಾವ್ಯ ಅವರಿಗೆ 70,000. ಕಾವ್ಯದವರಿಗೆ 70,000 ಯಾಕೆ ಅಂತ ಹೇಳಿದ್ರೆ, ಇವರು ಸಹ ಕೆಲವು ಮೂವಿಯಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಕೊತ್ತಲವಾಡಿ ಅಂತ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ತುಂಬಾ ಸೀರಿಯಲ್ ಎಲ್ಲ ಆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇವರಿಗೆ ಸ್ವಲ್ಪ ಸ್ಯಾಲರಿ ಜಾಸ್ತಿ ಇದೆ. ನೆಕ್ಸ್ಟ್ ಸ್ಪಂದನ ಅವರಿಗೆ 60,000. ಸ್ಪಂದನ ಸಹ ಹಾಗೇನೆ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದವರು. ಸೊ ಇವರಿಗೆ ಸ್ವಲ್ಪ ಕಮ್ಮಿ ಇದೆ ಕಾವ್ಯಕ್ಕೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಧ್ರುವಂತಿಗೆ 50,000. ಧ್ರುವಂತು ಸಹ ಸುವರ್ಣ ಸೀರಿಯಲ್ ಅದರಲ್ಲೆಲ್ಲ ತುಂಬಾ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದವರು. ಇವರಿಗೆ ಒಂದು ಸೀರಿಯಲ್ ಅಲ್ಲಿ ಹೀರೋ ಆದವರಿಗೆ ಉಂಟಲ್ಲ, ಒಂದು ವಾರಕ್ಕೆ 10,000 ರೂಪಾಯಿ ತರ ಸಿಗ್ತದೆ. ಹೀರೋ ಆದವರಿಗೆ, ಸೈಡ್ ಕ್ಯಾರೆಕ್ಟರ್ ಎಲ್ಲ ಮಾಡಿದವರಿಗೆ 7-8,000. ಅದರ ಪ್ರಕಾರ ನೀವು ನೋಡೋದಾದ್ರೆ ಒಂದು ದಿನಕ್ಕೆ ಒಂದು 10,000 ರೂಪಾಯಿ ದೊಡ್ಡ ಹೀರೋಗಳಿಗೆ ಕೊಟ್ಟರೆ ಒಂದು ವಾರಕ್ಕೆ 70,000 ಆಯ್ತಲ್ಲ. ಆ ಪ್ರಕಾರ ನೀವು ನೋಡೋದಾದ್ರೆ 70,000 ಮಿನಿಮಮ್ ಸಿಗ್ತದೆ. ಸ್ವಲ್ಪ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಸೊ ನೆಕ್ಸ್ಟ್ ನೀವು ಧನುಷಿಗೆ ನೋಡೋದಾದ್ರೆ 80,000. ಧನುಷು ಆಲ್ರೆಡಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿಕೊಂಡು ಭಾರಿ ಫೇಮಸ್ ಆದ ನಟ ಇವರು. ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಜಾಸ್ತಿ ಸ್ಯಾಲರಿ ಇದೆ. ಇವರಿಗೆ 80,000 ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಅಷ್ಟು ಕೈಗೆ ಸಿಗ್ತದೆ ಅವರಿಗೆ ವಾರಕ್ಕೆ. ನೆಕ್ಸ್ಟ್ ಅಭಿಷೇಕ್ಗೆ 60,000. ಇವರು ಸಹ ಸೈಡ್ ಕ್ಯಾರೆಕ್ಟರ್ ಆಗಿ ಆಕ್ಟ್ ಮಾಡಿದ್ರು, ಅದಾದ್ಮೇಲೆ ಮೈನ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ರು. ಸೊ ಇವರಿಗೆ ಸ್ವಲ್ಪ ಕಮ್ಮಿ ಇದೆ, 70,000 60,000 ಸ್ಯಾಲರಿ ಇದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಸೂರಜ್ಗೆ 35,000. ಸೂರಜ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬಂದದ್ದು. ವಾರಕ್ಕೆ 30,000, ತಿಂಗಳಿಗೆ ಎಷ್ಟಾಯ್ತು ಅನ್ಕೊಳ್ಳಿ, 70 1.5 ಲಕ್ಷ ಆಯ್ತು ತಿಂಗಳಿಗೆ. ನಾನು ಹೇಳುದು ಈಗ ಸ್ಯಾಲರಿ ವಾರಕ್ಕೆ, ಒಂದು ವಾರಕ್ಕೆ ಎಷ್ಟು, ಅರ್ಥ ಆಯ್ತಾ ನಿಮ್ಗೆ? ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ರಘು ಅವರಿಗೆ 55,000 ಒಂದು ವಾರಕ್ಕೆ ಸಿಗ್ತಾ ಇದೆ. ಸೊ ಇವರಿಗೆ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ರು ಸಹ ಅಷ್ಟೇ ಸಿಕ್ಕುದು, 7-8,000 ಸಿಗುದು ಒಂದು ದಿನಕ್ಕೆ. ಅದರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ 55,000 ರೂಪಾಯಿ ಇವರಿಗೆ ಒಂದು ವಾರಕ್ಕೆ ಸಿಗ್ತದೆ. ಮಾಡು ಅವರಿಗೆ 50,000 ಅಂತ ಹೇಳಿದ್ರೆ, ಮಾಡುವವರು ಬೇರೆ ಶೋ ಎಲ್ಲ ಮಾಡ್ಕೊಂಡು ಆರ್ಕೆಸ್ಟ್ರಾ ಹೋದ್ರೆ ಉಂಟಲ್ಲ, ಅವರು ಒಂದು ಆರ್ಕೆಸ್ಟ್ರಾಗೆ 25,000 30,000 ತಗೊಳ್ತಾರೆ. ಬಟ್ ಇಲ್ಲಿ ಒಂದು ವಾರಕ್ಕೆ ಸ್ವಲ್ಪ ಕಮ್ಮಿ ಸ್ಯಾಲರಿನೇ ಇದೆ ಇವರಿಗೆ. ಸೊ ಇವರಿಗೆ ಫೇಮ್ ಸಿಗ್ತದಾ? ಇಡೀ ಮಾಡು ಯಾರು ಅಂತ ಹೇಳಿ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಯ್ತು. ಮುಂಚೆ ಬರೀ ಉತ್ತರ ಕರ್ನಾಟಕದ ಮಾತ್ರ ಗೊತ್ತಿತ್ತು, ಈಗ ಕರ್ನಾಟಕದ ಎಲ್ರಿಗೂ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಇಷ್ಟು ಒಂದು ವಾರದ ಬೇಸ್ ಸ್ಯಾಲರಿ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ನಾವು ವಾರದಲ್ಲಿ ಹೇಳುವಾಗ ಸ್ವಲ್ಪ ಕಡಿಮೆ ಅಂತ ಅನ್ಸ್ಬೋದು, ಬಟ್ ಇದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಅವರಿಗೆ ಅಷ್ಟು ಸಿಗ್ತದೆ. ಸ್ವಲ್ಪ ಜಾಸ್ತಿ ಬೇರೆ ಸ್ಪಾನ್ಸರ್ ಎಲ್ಲ ವಾರದಲ್ಲಿ ಬೇರೆ ಸ್ಪಾನ್ಸರ್ ಎಲ್ಲ ಜಾಸ್ತಿ ಕೊಡ್ತಿದ್ದಾರೆ, 1 ಲಕ್ಷ ಆ ಥರ ಎಲ್ಲ ಬೇರೆ ಸ್ಪಾನ್ಸರ್ ಇಂದನೂ ಬರ್ತಿದೆ ದುಡ್ಡು. ಅಷ್ಟೇನು ಕಮ್ಮಿ ಏನು ಸಿಗಲ್ಲ, ಒಳ್ಳೆ ದುಡ್ಡು ಸಿಗ್ತದೆ. ಒಂದು ಲಾಸ್ಟ್ ಮೂಮೆಂಟಿಗೆ ಒಂದು ತಿಂಗಳು 3 ತಿಂಗಳು ಇದ್ರೆ ಉಂಟಲ್ಲ, ಒಂದು 4-5 ಲಕ್ಷ ಸ್ಯಾಲರಿಯೇ ಸಿಗ್ತದೆ. ಅದು ಬಿಟ್ಟು ಬೇರೆ ಸ್ಪಾನ್ಸರ್ ಹಾಗೂ ಈಗ ಒಂದು 10-15 ಲಕ್ಷ ರೂಪಾಯಿ ಸಿಗ್ತದೆ ಒಬ್ರಿಗೆ, ಅಷ್ಟೇನು ಕಡಿಮೆ ಸಿಗಲ್ಲ. ಸೊ ಫೇಮ್ಸ್ ಸಿಗ್ತದಲ್ಲ.
ಏನೇ ಆಗಲಿ. ಸೊ ಇವತ್ತು ಅಂತ ಹೇಳಿದ್ರೆ ನೋಡುವ ವೀಕ್ಷಕರಿಗೆ ಏನಿಲ್ಲ, ಒಂದು ಮನೋರಂಜನೆ ಬಿಟ್ಟರೆ ಉಂಟಲ್ಲ, ಬರೀ ಏನಿಲ್ಲ, ಇದಕ್ಕೆ ಸ್ಯಾಲರಿ ಫೇಮ್ ಎಲ್ಲ ಸಿಗ್ತದೆ. ಸೊ ಇವತ್ತಿನ ವಿಡಿಯೋ ಇಷ್ಟು. ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಹೊಸ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ನನ್ನೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.